ವಿಜಿ ಜಯಕ ಇತ್ತಾಗಿಲ್ಲ ಹೊಂಟಿದೆ ನಾವೇ ಲಕ್ಷ್ಮಕ್ಕನ ಮನೆಗೆ ಹೊಂಟಿದ್ವಿ. ಏನು ಆಕಳ ಮೇಯ್ಸಕೊಂಡಿದ್ದೇನೆ? ಇಲ್ಲ ಜಯಕ, ಇದಕ್ಕೊಂಚೂರು ಆರಾಮಿಲ್ಲ. ಅದಕ್ಕೆ ಇಲ್ಲೇ ಹೊಟ್ಟವು ಮೇವು ಅದು ಹಾಕಿ ನಿನ್ನೆ ಡಾಕ್ಟರ್ ಬಂದು ನೋಡ್ಕೊಂಡು ಹೋಗ್ಯಾರ. ಯಾಕೆ ಒಂಚೂರು ನಿಶಕ್ತಿ ಐತಂತ ಇಂಜೆಕ್ಷನ್ ಮಾಡಿ ಹೋಗ್ಯಾರ. ಅದಕ್ಕೆ ಹೊರ ಬಿಡ್ಬೇಡ್ರಿ ಅಡ್ಡಾಡಕ್ಕೆ, ಇಲ್ಲೇ ಒಂದು ವಾರ ಕಟ್ಟಿ ಎಲ್ಲ ಮೇವು ಹೊಟ್ಟು ಪಟ್ಟು ಚಲೋದು ಹುಳ್ಳಿ ಪಳ್ಳಿ ಇಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಒಂಚೂರು ಹೊಟ್ಟೆ ಹಾಕಕ್ಕೆ ಬಂದಿದ್ದೆ. ಏನು ನೀವು ಇತ್ತ ಹೊಂಟ್ರಲ್ಲ? ಅದೇ ಹೇಳಿಲ್ಲ, ಲಕ್ಷ್ಮಕ್ಕನ ಮನೆ ಕಡೆ ಒಂಚೂರು ಎಲ್ಲ ಕೆಲಸ ಆತ, ನಾವು ಹೋಗೋಣ ಅಂತ ಹೊಂಟಿದ್ವಿ. ಅಲ್ಲ ರೀನವ್ವ ಲಕ್ಷ್ಮಕ್ಕನ ಮನೆಗೆ ಹೋಗ್ಯಾಳ? ಹೌದಾ? ಎದಕ್ಕೆ? ಬಿಡಾಡಿಗೆ ಊಟಕ್ಕೂ ಗತಿ ಇಲ್ಲ, ಸೊಕ್ಕು ದಿಮಾಕ್ ಮಾಡಿದ್ಲು. ಅಲ್ಲ ಎಲ್ಲ ಇಷ್ಟು ಚಂದ ಒಂದೇ ತಾಟ್ನಾಗ ಉಣ್ಣಂಗೆ ಹೇಳ್ತಾರ ಇದ್ದಂಗೆ ಎಲ್ಲ ಉಣಂಗೆ ನಾವು ಹಂಗ ಇದ್ವಿ. ನಮ್ಮನ್ನ ನಮ್ಮನೆ ಕಡೆಗೆ ಅನ್ಸಿ ನಮ್ಮನ್ನ ಅಷ್ಟೆಲ್ಲ ಮಾಡಿದ್ಲು. ಊಟಕ್ಕೂ ಗತಿ ಇಲ್ಲ, ಯಾರು ಕೂಲಿ ಕೆಲಸಕ್ಕೆ ಕೊಡವಲ್ರು. ಮತ್ತೀಗ ರೊಕ್ಕಿಲ್ಲ, ಊಟಕ್ಕಿಲ್ಲ. ಅದಕ್ಕೆ ನಮ್ಮನೆಗೂ ಬಂದಿದ್ದ, ಒಟ್ಟು ಅಕ್ಕಿ ಬ್ಯಾಳಿ ತಿಳ್ಕೊಡವ ಒಟ್ಟು ಅಂತಂದು. ನಾನು ಏನು ಕೊಡ್ತಿದ್ದೆ. ಹಂಗ ಏನಾರ ಆಡ್ಬಿಟ್ಟು ಮಾತಾಡಿದ್ವಲ್ಲ ನೆನಪಾದು ಹೊಟ್ಟೆಗೆಲ್ಲ ಕರ ಕಲಿಸ್ತು. ಈಗ ಹಿಂಗಾದ್ರೆ ಬುದ್ಧಿ ಕಲಿಸ್ಬೇಕು, ಹಿಂಗೆ ಬಿಟ್ರಲ್ಲ ಆಕಿಗೆ ಅಂತೇಳಿ ಇದ್ರು ಇಲ್ಲ ಅಂತ ಹೇಳ್ಕೊಸಿನಿ. ಅನ್ಕೋ ಲಕ್ಷ್ಮಕ್ಕ ಮನೆಗೆ ಹೋಗಿ ಇಸ್ಕೊಂಡು ಹೋಗ್ತೀನಿ ಅಂತ ಹೋಗಿದ್ಲು. ಏನ್ ಮಾಡಿಲ್ಲ ಈಗ? ಹೌದಾ? ಲಕ್ಷ್ಮಕ್ಕನ ಮನೆಗೆ ಹೋದಾಳ ಅಂದ್ರೆ ಆಕಿಗೇನ ಎಲ್ಲ ಸಿಕ್ಕಿರ್ತೈತು. ಲಕ್ಷ್ಮಕ್ಕ ಯಾವಾಗ ಯಾರು ನಂಗೆ ಬರೀ ಕೈಲಿ ಕಳಿಸ್ಲ ಮನೆಗೆ ಹೋದಾರ್ನ ಕೊಟ್ಟ ಕಳ್ಸಿರ್ತಾವ. ನನಗೂ ಹಂಗ ಅನ್ಸ್ತಾ. ಹಡಿಬಿಟ್ಟು ಕೊಡಬಾರ್ದಾಗಿತ್ತು. ಲಕ್ಷ್ಮಕ್ಕ ಒಂಚೂರು ಹಿಂಗೆ ಕೇಳ್ತಾಳ ಈಕಿ ಹೋಗಿ ಅಂತ ಗೊತ್ತಾಗಿತ್ತಂದ್ರೆ ಮೊದ್ಲು ಹೋಗಿ ಲಕ್ಷ್ಮಕ್ಕ ಕೊಡ್ಬೇಡ ಅಂತ ಹೇಳಿ ಬರ್ತಿದ್ದೆ. ಅದೇನ್ ಮಾಡ್ಲಿ, ನನ್ನ ಬಿಟ್ಟು ಮುಂದಕ್ಕೆ ದಾಟಿ ಹೋಗೇ ಬಿಟ್ಲು ಅವ್ರ ಮನೆಗೆ. ಹೋಗಿ ಕೇಳ್ಬರ ನಾನು ಏನ್ ಮಾಡಿಲ್ಲ ಲಕ್ಷ್ಮಕ್ಕ ಅಂತೇಳಿ. ನಡಿ ಹೋಗ ನಡಿ. ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಯ್ಯೇ ನಾಳೆ ಹುಡ್ಕೊಂಡು ಹೋಗ್ಲಿ. ಇದೇನ್ರ ಇವತ್ತು ಎಲ್ಲರೂ ಬರೀ ಹಿತ್ಲ ಬಾಗಿಲ ಕಡೆ ಬರಕತ್ತಿರಲ್ಲ? ಅಲ್ಲ ಮುಂಚೆ ಬಾಗಿಲ ಕಡೆ ಬರ್ಬೇಕಿಲ್ಲ? ನಾನ್ ನೋಡು ಇತ್ತ ಗದಿ ನೀ ಚಲೋ ಆತ. ಇಲ್ಲ ಅಂದಿದ್ರೆ ಕರೆದ್ರೆ ಕೇಸಂಗಳವ ನಾವ್ ಆತ ಮುಂದಿದ್ವಿ ಅಂದ್ರೆ ಇದಕ್ಕೆ ಇತ್ತ ಬಂದ್ರಿ? ಇಲ್ಲ ಲಕ್ಷ್ಮಕ್ಕ, ನಮ್ಮ ಹಿತ್ತಲ್ದಾಗ ನಾನು ಆಕಳಕ್ಕೆ ಹೊಟ್ಟು ಮೇವು ಹಾಕಾಕತ್ತಿದ್ನೆ. ಇವರು ಹಂಗ ಹಿತ್ಲ ಕಡೆ ಆಸೆ ನಿಮ್ಮ ಮನೆ ಮುಂಚೆ ಬಾಗ್ಲಕ್ಕೆ ಬರ್ತಿದ್ರ. ನಾನು ಮಾತಾಡ್ಸಿದ್ರಲ್ಲ ಹಂಗ ಹೋಗಮ್ಮ ಅಂತಂದು ಇಲ್ಲೇ ಅಡ್ಬಿಟ್ಟು ಬಂದ್ವಲ್ಲ, ಇಲ್ಲೇ ಸಮೀಪ ಆಗತ್ ನೋಡು. ಸಂಧ್ಯಾಗ ಬಂದ್ಬಿಟ್ವಿ. ಹೌದಾ? ಅಲ್ಲ ನಾವಂತೂ ಈಗ ಬಂದಿಬಿಡು ನಡಕ್ಕಿಲ್ಲ. ಸಂಧ್ಯಾಗ ಪ್ರೇಮಿ ಮನೇಲಿಂದ ಇಲ್ಲಿ ಸಂಧ್ಯಾಗ ಸಮೀಪ ಆಗತ್ತ ಅಂತೇಳಿ ಮತ್ತೆ ಬಂದಿದ್ದು ಹಿತ್ಲ ಕಡೆ ಇಲ್ಲಿ. ಅದಾ ಒಳ ಬರಿ ಆತೇನು? ಅಲ್ಲ ಲಕ್ಷ್ಮಕ್ಕ, ರೇಣೋ ಬಂದಿಲ್ಲ ನಿಮ್ಮ ಮನೆಗೆ? ಹೌದಾ ಪ್ರೇಮಿ, ನಿನಗೆ ಹೆಂಗ್ ಗೊತ್ತಾಯ್ತು? ಅಯ್ಯ ಬಿಡಾಡಿ ನಮ್ಮ ಮನೆಗೆ ಬಂದಿಲ್ಲ. ಒಂದಿಟ್ಟು ಅಕ್ಕಿ ಬ್ಯಾಳಿ ಕೊಡೋ ಅಂತಂದು. ನಾ ಎಲ್ಲೆಲ್ಲಕ್ಕೆ ಮೋಷನ್ ನೋಡಿಲ್ಲ. ಅದಕ್ಕೆ ಲಕ್ಷ್ಮಕ್ಕ ಮನೆ ಕಡೆ ಹೋಗ್ತೀನಿ ಅಂದಲ್ಲ, ಅದಕ್ಕೆ ಗೊತ್ತಾತ ನಿನ್ನ ಮನೆ ಬಂದ ಅಂದ್ರೆ ಹಂಗ ಹೋಗಿರಂಗಿಲ್ಲ, ಏನ್ ನಡೆಸ್ಕೊಂಡು ಹೋಗುತ್ತಾ. ಅದಕ್ಕೆ ಕೇಳಕ ಹಂಗ ಬಂದಿ 3 ಮಂದಿ. ಕರೆ ಹೇಳು ಲಕ್ಷ್ಮಕ್ಕ, ನೀ ಏನ್ ಕೊಟ್ಟು ಕಳ್ಸಿ ಹೋದಿಲ್ಲ? ಹ್ಞೂನ್ಲೆ ಪಾಪ ಹೊಟ್ಟೆಸ್ಕೊಂಡ್ಬಿಟ್ಟಿತ್ತು. ಗಂಡನು ಉಪವಾಸ ಐತಿ 2 ದಿವಸದಿಂದ ನೆಟ್ಟು ಕೂಳು ತಿಂದಿಲ್ಲ ಅವರು. ಏನೇನು ಇಲ್ಲ ಅಂತ ಅಕ್ಕಿಲ್ಲ ಬ್ಯಾಳಿಲ್ಲ. ಯಾರು ಊರಾಗ ಒಂದು ಕರೆದು ಕೂಲಿ ಕೊಡೋರಿಲ್ಲ ಅಂತ. ಅಲ್ಲ ಮಾಡ್ಯಾರ ತಪ್ಪು ಇಲ್ಲ ಅನ್ನಂಗಿಲ್ಲ. ಆದ್ರೆ ಹಂಗಂತಂದು ಒಬ್ರು ಹೊಟ್ಟೆ ಮೇಲೆ ಹೊಡೆಯೋ ತಪ್ಪಲ್ಲ ನೋಡು. ದೇವರು ಅನ್ನ ಒಬ್ರು ಹೊಟ್ಟೆ ತುಂಬಿಸ್ಲ ಅಂತಾನ ಕೊಟ್ಟಿರ್ತಾನ. ಅನ್ನ ತಿನ್ನ ಬಾಯಿ ಅವ್ರು ಮಾತಾಡೋರು ಬಿಡು, ಆದ್ರೆ ಮಾತಾಡಬಾರ್ದಾಗಿತ್ತು. ಅಕ್ಕಿ ಓಣ್ಯಾಗ ಅಕ್ಕ ತಂಗಿಯರು ಎಲ್ಲರೂ ಒಂದ ಅಂತ ತಿಳ್ಕೊಬೇಕಾಗಿತ್ತು. ಆದ್ರೆ ಅಕ್ಕಿ ಮಾತಾಡಿದ್ದಕ್ಕೆ ನಾನೇನು ಸಹ್ಯನಲ್ಲ. ಆದ್ರೆ ಉಪವಾಸ ಹೊಟ್ಟೆ ಸತಿ ಅಂತ ಮನೆ ಬಂದಾರ. ನಮ್ಮ ಮನೆಗಂತೂ ಯಾರನ್ನೂ ಬರೀ ಕೇಳಿ ಕಳ್ಸಲ್ಲ. ಅಲ್ಲ ಹಂಗ ಬಂದಾರನ್ನ ಕಳ್ಸಲ್ಲ, ಇನ್ನು ಹೊಟ್ಟೆ ಸತಿ ಅಂತ ಬಂದಾರ ಹೆಂಗೆ ಕಳಿಸ್ತೇವೆ ಹೇಳು? ಅದಕ್ಕೆ ಒಂದಿಷ್ಟು ಅಕ್ಕಿ ಬ್ಯಾಳಿ, ಆಮೇಲೆ ಯಾರು ಕರೆದು ಕೂಲಿ ಕೊಡ್ವಲ್ರು. ಇವತ್ತೊಂದು ದಿವಸ ಹೆಂಗ ನೀ ಕೊಡ್ತಿದ್ದಿ, ಊಟ ಮಾಡ್ತೀವಿ, ಮುಂದೆ ಹೆಂಗ ಲಕ್ಷ್ಮಕ್ಕ ಅಂತ ಗುಳಾಡ್ ಹೇಳಕತ್ತಿದ್ಲ. ಅದಕ್ಕೆ ನಮ್ಮ ಅತ್ತೆ ಏನಂದ್ಲು, ಹಂಗಿದ್ರೆ ಹೊಲ್ದಾಗ ಕೆಲಸಕ್ಕೆ ಇಲ್ಲ ಆಕಿ ರೇಣವ. ನಮ್ಮ ಹೊಲ್ದಾಗ ಈಗ ಎಲ್ಲಿ ಐತಿ ಕೆಲಸ? ಅದಕ್ಕೆ ನಮ್ಮ ಮನೆಗೆ ದಿನ ಕೆಲ್ಸಕ್ಕೆ ಬಾರವ, ಕಸ ಮುಸುರಿ ಬಾಂಡೆ ಆಮೇಲೆ ಮನ್ಯಾಗ ಏನಾರ ಎಲ್ಲ ಇರ್ತಾವ ನೋಡಿ ಜಗ್ಗಿ ಕೆಲಸ ಮಾಡಿ ಅಂತ ನಮ್ಮ ಅತ್ತೆ ಅಂದ್ಲು. ಮತ್ತೆ ಅಂದ್ಲ ಅಂದ್ರೆ ನಾ ಹೆಂಗೆ ಅತ್ತಿ ಮತ್ತೆ ಮೀರಕ್ಕೆ ಬರ್ತೀವಿ? ಮತ್ತಾದ್ರೆ ಪಾಪ ಕೂಳಿಲ್ಲ ನನಗೆ ಅಂತ ಬಡದಾಡಕತ್ತಿತ್ತ. ಯಾಕೆ ಬೇಕು ಒಬ್ಬರನ್ನ ಅಲ್ಲಲ್ಲ ಅನ್ಸತ್ ಚಲೋ ನೋಡು. ಅವ್ರು ಮಾಡಿ ತಪ್ಪ ಅವ್ರಿಗೆ ದೇವ್ರು ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ನಾವು ಕೊಡೋದು ಏಟತ್ತು ಹೋಗಿಲ್ಲ, ದೇವ್ರು ಕೂಡ ಶಿಕ್ಷೆನೇ ಕರೆವು. ಅದಕ್ಕೆ ಈಗಾಗಲೇ ಅನ್ಭವಿಸಕತ್ತಳ, ಪಾಪನೂ ಅನ್ಭವಿಸಳ. ನಾ ಮಾಡಿದ ತಪ್ಪಾಗಿತ್ತಿ ಅಂತಾನು ಅನ್ನಕತ್ತಾಳ. ಇಷ್ಟ್ರ ಮ್ಯಾಗೂ ನಾ ಹಿಂಗೆ ಮಾಡೋದು ತಪ್ಪಲ್ಲ. ಅದಕ್ಕೆ ಆಯ್ತವ ಬಾ ಕೆಲ್ಸಕ್ಕೆ ನಾಳಿಂದ ಅಂತಂದು ಹೇಳೀನಿ. ಲಕ್ಷ್ಮಕ್ಕ ಆದ್ರೂ ನೀ ಕೊಡಬಾರ್ದಾಗಿತ್ತು ಕೆಲಸ ಆಕಿಗೆ. ಲಕ್ಷ್ಮಕ್ಕ ಒಂದು ಸ್ವಲ್ಪ ಮುರಿಬೇಕಾಗಿತ್ತು ಅಕ್ಕಿದೆ. ಅಲ್ಲ ಲಕ್ಷ್ಮಕ್ಕ, ಮತ್ತೆ ನಮಗೊಂದು ಎಳ್ಕಾಲಷ್ಟು ಬೆಲೆ ಇಲ್ದರ್ಗತೆ ಆವಾಗ ಮಾಡಿದ್ಲಲ್ಲ. ಮತ್ತೆ ತನಗೆ ಶ್ರೀಮಂತಿಕೆ ಬಂತಂತಂದು ನಮ್ಮನ್ನ ಒಂಥರ ತುಚ್ಚಿಕೊಂಡು ಹಿಂದೆಲ್ಲ ಆಕಿ ಕರೆದು ಕೂಲಿ ಕೊಟ್ಟು ನಾವು ಆಕಿಗೆ ಬೇಕು ಬೇಡ ಅಷ್ಟು ಬಡತನ ಪರಿಸ್ಥಿತಿ ಇದ್ರೆ ನಮ್ಮ ಹುಡುಗರು ಅರ್ಬಿ ಆಕಿ ಮಗಳಿಗೆ ಕೊಟ್ಟು ಎಲ್ಲ ಮಾಡಿವಿ. ಹುಡುಗಕ್ಕೆ ಸೀರೆ ಇಲ್ಲ, ನಮ್ಮ ಸೀರೆಗಳು ಕೊಟ್ಟಿವಿ. ಮತ್ತೆ ನಮಗೊಂದು ಮಾತು ಕಿಮ್ಮತ್ತಿಲ್ದಂಗೆ ಮಾಡಿ ಹಂಗೆಲ್ಲ ಮಾಡೋದು. ಮತ್ತೆ ನಮ್ಗೆ ಎಷ್ಟು ಹೊಟ್ಟೆ ಹೊರಿಂಗಿಲ್ಲ, ನೀನು ಹೇಳಿ ನೋಡೋಣ. ಯಾಕೆ ನಿನಗೆ ನೋವು ಎಷ್ಟಾಗೈತಿ, ನನಗೂ ಅಷ್ಟ ಆಗೈತಿ. ನಾನೇನು ಇಲ್ಲ ಅಂತ ಅನ್ನಂಗಿಲ್ಲ. ಸೋತು ಶರಣಾಗಿ ಬಂದರ್ನ ಯಾವತ್ತೂ ಅವ್ರ ಮೇಲೆ ಪ್ರಹಾರ ಮಾಡಬಾರ್ದಲ್ಲ. ಅದು ನಮ್ಮ ತಪ್ಪಾಗುತ್ತೆ, ಹೌದಿಲ್ಲ? ಅದಕ್ಕೆ ನಾನು ಏನು ಅನ್ಲಿಲ್ಲವ, ಸುಮ್ಮನೆ. ಈಗ ಅವನಿಗೆ ಶತ್ರುಗಳು ಬಂದ್ರೂ ಅವರಿಗೆ ನಾವು ಸತ್ಕಾರ ಮಾಡ್ಬೇಕಂತ. ಅದಕ್ಕೆ ಇಲ್ಲಿ ಬಿಡು, ಅವ್ರು ಮಾಡಿದ್ದು ಅವರಿಗೆ ಯಾಕೆ ನೀನು ಯಾಕೆ ಅಂದು ಕೆಟ್ಟಕ್ಕೆ ಹಾಕ್ತಿದ್ದಿ? ಹೋಯ್ ಬಿಡು ಲಕ್ಷ್ಮಕ್ಕ, ಏನು ಮಾಡ್ಬೇಕು? ಮತ್ತೆ ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನೀ ಏನೋ ಮತ್ತೆ ಕರೆ ಅವ್ರು ಮಾಡಿದ್ದವ್ರು ಆಕೆ ಆಗಲೇ ಉಣಾಕತ್ತವ್ರು. ಹಂಗೆ ಮಗಳು ಒಳ್ಳೆಕಿದ್ದು ಈಕಿ ಇಷ್ಟು ಕೊಚ್ಕೊಂಡು ಮದುವೆ ಮಾಡಿ ಬಂದ್ಲಲ್ಲ, ಮಗಳು ತನ್ನಂತೆಲ್ಲ ಇಟ್ಕೊಂತಿದ್ಲು. ಅಪ್ಪ ಅವ ಇಬ್ಬರನ್ನ ಅಲ್ಲಂಗೆ ಬಿಡ್ಲಿ ಅಂತೇಳಿ. ಈಗ ಮತ್ತೆ ಅಲ್ಲ ಏನು ಇರಲಿಲ್ಲ ಅಂದ್ರೆ ಈಡಿಗೆ ಟ್ರಕ್ಕಂದ್ರೆ ಇಟ್ಟು ಕೊಡಿಸ್ತಿದ್ಲ. ಅತ್ತಿಮೂ ಎಂತ ಬಿಗು ಅದಾರ ಅಂದ್ರೆ ಅತ್ತಿಮ ಗೊತ್ತಿಲ್ಲಂದ್ರೆ ತಂದೆ ತಾಯಿ ಹುಟ್ಟಿ ಏಟೋ ಟಾಸ ಕೊಡ್ತಾರ. ಈಕೆ ಏನೆಲ್ಲ ಬರೀ ಕೆಲ ಕಷ ಅಂದ್ರೆ ಈಕೆ ಮಗಳು ಅಪ್ಪ ಅವ್ನು ಯಾವಾಗ ಕಾಲಲ್ಲಿ ಒದ್ದು ಕಳಿಸಿನ ಅನ್ನಂಗಾಗಿತ್ತ ಏನ ಕಷ. ಇವ್ರು ಏನೋ ಬಾಯಿ ಬಿಟ್ಟು ಹೇಳ್ತಿದ್ದಂಗಿಲ್ಲ. ಲಕ್ಷ್ಮಕ್ಕ, ಆ ಹುಡುಗಿ ಕೆಟ್ಟ ಎದರು ಒಂಥರ ಸೊಕ್ಕು ಜಗ್ಗಿತ್ತು. ಏನ ಶ್ರೀಮಂತಿಕೆ ಬಂತಲ್ಲ, ಈ ಅಪ್ಪ ಅವನ್ನ ಎಲ್ಲಿ ಇರ್ಲಿ ಬಿಡಿ, ಯಾಕೆ ಎಲ್ಲಿ ಇರ್ಬೇಕು ಅಂತೇಳಿ ಕಳಿಸಿಲ್ಲ ಏನ. ಹೋಲ್ ಬಿಡ್ಲಿ, ಯಾಕೆ ನಂಬರ್ ಮನೆ ನಾವು ಯಾಕೆ ಮಾತಾಡ್ಬೇಕು ಅನ್ನಂಗೆ. ಬರ್ರಿ ಚಾ ಕುಡಿ ಬರ್ರಿ. ಅಲ್ಲ ಲಕ್ಷ್ಮಕ್ಕ, ಎಲ್ಲಿ ಮತ್ತೆ ಕಾಣವಲ್ಲಲ್ಲ?
ಮತ್ತೆ ಈಗ ರೇಣೋ ಬಂದಿಲ್ಲಲ್ಲ ಊಟಕ್ಕೆ ಹಚ್ಚಿಗೆ ಎಲ್ಲ ಕೊಟ್ನೆ. ಆಕೆ ಒಂದಿಷ್ಟು ಇತ್ತಲ್ಲ ಬಾಂಡೆ ಅರಿವಿ ಇದ್ದು ಒಗದ್ ಹೋಗುವ ಸಾಯಂಕಾಲ ಬಂದು ಕಸಪ ಸೋಡಿ ಅಂತಂದಿದ್ದೆ. ಬಾಂಡೆ ತಿಕ್ಕಿಟ್ಟ ಅವನ್ನ ಡಬ್ಬಕ್ಕೆ ಕಟ್ಟಾರ. ನಾ ಹಾಕ್ತೀನಿ ಬಿಡ್ರಿ ಅಂದೆ. ಇಲ್ಲ ನಾ ಹಾಕ್ತೀನಿ ನೀ ಏನಾರು ಬೇರೆ ಮಾಡು ಅಂತ ಅಲ್ಲೇ ಕುಂತ್ಕೊಂಡು ಒಂದ ಅಲ್ಲಿ ಕಟ್ಟಿ ಮಾಡಿ ದೂಡ್ಸಾಕತ್ತಾರ. ದಿವ್ರ ಅಂತ ಇಂತ ನಿಮ್ಮ ಕೆಲಸ ಮಾಡಾಕತ್ತಾರ. ಅಂದಂಗ ನಿಮ್ಮ ಒಂದು ಮತ್ತೆ ನಿಮ್ಮ ತಮ್ಮಂದು ಏನಾತ ಲಕ್ಷ್ಮಕ್ಕ ಏನೋ ಗೊತ್ತಾಗಲಿಲ್ಲಲ್ಲ. ಅದೇ ಆಸ್ತಿ ಸಲುವಾಗಿ ಸ್ವಲ್ಪ ಕೋಟ್ ನಾನು ಅರ್ಧತ್ತವ ಇನ್ನ ಅದೇನು ಬಗೆಹರಿವಲ್ತು. ನಮ್ಮ ಇಲ್ಲಿ ಬರಾಕು ಆಗೋದು ಪಾಪ. ಯಾಕಂದ್ರೆ ಬಿಟ್ಟು ಬಂದ್ರೆ ಹೊಲ ಎಲ್ಲ ಬೇಲಿ ಹಾಕೊಂತಾರಂತ. ಅವ್ರು ಗನ ಗಟ್ಟೋದ್ರಂತ ನಮ್ಮ ಕಾಕಾಗಳು ಎಲ್ಲಾರ. ನಮ್ಮವ್ವ ಇಲ್ಲಿ ಬರೋದಾಗೈತ್ರಿ. ಯಾಕಂದ್ರೆ ನಮ್ಮ ತಮ್ಮ ಒಟ್ಟು ಅಷ್ಟು ಚುರುಕಿಲ್ಲೋಡು ಎಲ್ಲ ನಮ್ದು ಮಾಡ್ಕೋಬೇಕು ಬೇಲಿ ಹಾಕೊಂಡ್ಬಿಡ್ಬೇಕು ಅಂತ ಅನ್ನಕತ್ತ ಅಂತ. ಅದಕ್ಕೆ ಏನು ಮಾಡ್ಲವ ಬಿಟ್ಟು ಬಂದ್ರೆ ಬೇಲಿ ಹಾಕೊಂತಾರ. ಮತ್ತು ನಾ ಹೋಗಿ ಕಿಚ್ಚಾಕೋದ್ರೆ ಜಗಳಾಡ್ತಾರ. ಬಿಟ್ಟು ಬರಂಗೂ ಇಲ್ಲ ಇರಂಗೂ ಇಲ್ಲ. ಹಂಗಾಗೈತ್ವ ಏನು ಮಾಡಲಿ. ಅದೆಲ್ಲ ಕೇಸ್ ನಿಕಾಲಿ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ಅಂದೆ. ಅಂದರೆ ಕೇಸ್ ಗೀಸ್ ಎಲ್ಲ ಇವ್ರದ್ದು ಆಗುತ್ತೆ. ಕಾಗಪತ್ರ ಎಲ್ಲ ಕರೆಕ್ಟ್ ಅದಾವಿಲ್ಲ ಲಕ್ಷ್ಮಕ್ಕ? ಮತ್ತೆ ಅಯ್ಯೋ ಇವರು ಹೋಗಿ ಕೋರ್ಟು ಎಲ್ಲ ಮತ್ತು ವಕೀಲರನ್ನ ಇಟ್ಟಿಲ್ಲ ನಮ್ಮ ಮನೆಯವ್ರು ಹೋಗಿದ್ರು. ಎಲ್ಲ ಇವ್ರ ಕಡೆನೇ ಐತೆ ಅಂತ. ನಮ್ಮ ಅವ್ವರ ಕಡೆನೇ ಕಾಗದ ಪತ್ರ ಎಲ್ಲ ಸಾಕ್ಷಿ ಎಲ್ಲ ಇವ್ರದೈತಂತ. ಆದರೂ ಅವ್ರು ರೊಕ್ಕದ ನೋಡು ವಕೀಲರನ್ನ ಅವ್ರನ್ನ ಒಳಗೆ ಹಾಕ್ಕೊಂಡು ಸ್ವಲ್ಪ ವಾದ ಮಾಡಿ ಇದೇನೋ ಅಂತಾರ ಕೆಳ ಕೋಟು ಮ್ಯಾ ಕೋಟು ಆ ಕೋಟು ಈ ಕೋಟು ಅಂತ ಅಡ್ಡಾಡ್ತಾರಂತ. ಇವ್ರು ರೊಕ್ಕಿಲ್ಲ ನೋಡು ಅಡ್ಡಾಡಿ ಸಾಕಾಗಿ ನಾವು ಅಲ್ರಿ ಕೈ ತಗೋಬೇಕು ಹಂಗೆ ಮಾಡ್ಬೇಕು ಅಂತ ಅವರು. ಎಲ್ಲ ಇವ್ರ ಕಡೆ ಸಾಕ್ಷಿ ಇದ್ರು ಅವ್ರು ಹಿಂಗೆ ಮಾಡಿ ತಗೋಬೇಕಂತಂದು ಸಂಚು ಮಾಡ್ಯಾರಂತ. ಅದು ನಮ್ಮ ಮನೆಯವ್ರಿಗೆ ಗೊತ್ತಾಗಿ ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಹೋಗ್ಲಿ ನಾನು ಹೋಗ್ತೀನಿ ಅಂತಂದು ಇವ್ರು ಮಂಡತನಕ್ಕೆ ನಿಂತ್ಬಿಟ್ರ. ಹಂಗಾಗಿ ಈಗ ಅವ್ರಿಗೆ ಬಿಗಿ ಬಂದೈತೆ ನೋಡ್ಬೇಕು ಏನಾಗುತ್ತೆ ಏನ. ಯವ್ವ ಅದಕ್ಕೆ ಅಂತಾರವ ನಮ್ಮ ಅಪ್ಪ ಅವರೆಲ್ಲ ಅಂತಿದ್ರು ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಒಂದು ಕೋರ್ಟ್ ಮೆಟ್ಲು ಹತ್ಬಾರ್ದು ಚಪ್ಪಲಿ ಸೌದ್ರೂ ಅವೇನು ಕೇಸ್ ನಿಕಾಲಿ ಆಗಂಗಿಲ್ಲ ಅಂತಂದು. ಕರೆ ಯವ್ವ ಅನ್ನೋದೇನು ಸುಳ್ಳಲ್ಲ ಬಿಡು. ಅನ್ನಂಗೆ ಚೆನ್ನವಕ್ಕನು ಬಂದಳ ಮಗನ ಕರ್ಕೊಂಡು. ಮಗ ಮಸ್ತ್ ಮೊದ್ಲಿಂದ ಎಲ್ಲ ಬಿಟ್ಬಿಟ್ಟಾನ. ಈಗ ಆರಾಮ ಭಾರಿ ಚಂದಾಗ್ಯಾನ. ಹೊಲ ಮನಿ ಮಂತೆನ ಎಲ್ಲ ನೋಡ್ಕೊಂಡು ಭಾಳ ಇಷ್ಟಾಗ್ಯಾನ. ಯಾ ಚಟ ಇಲ್ಲ ಏನಿಲ್ಲ ಲಕ್ಷ್ಮಕ್ಕ ಮಸ್ತ್ ಚಂದಾಗೆ ಕೊಡು ಹುಡುಗ. ಈಗ ಇಬ್ರು ಬಂದಾರ ತಾಯಿ ಮಗ. ಹೌದಾ? ಚಲೋ ಆತ್ಬಿಡವ. ಅದೇನೋ ಓದೋದು ಅರ್ಧಕ್ಕ ನಿಲ್ಸಿತ್ತಂತಲ್ಲಿ ಓದಿದ್ರೆ ಬರ್ತಿತ್ತಾನ ಪಾಪ ಹುಡುಗ. ಅಯ್ಯ ನಾನು ಅಂದೆ ಓದಿಸ್ಬೇಕು ಮತ್ತು ಮುಂದೆ ನಿಂದಿಸಿದಲ್ಲ ಅಂತಂದು. ಆಕೆ ಏನಾದ್ರು ಚೆನ್ನಾಗಿ ಹೋಗ ಯಾವ ಓದ್ಸೇನು ಯಾರಿನವ್ರ ಕೈ ಕೆಲಸ ಮಾಡೋದು ಆಟಾಗೈತೆ. ನಮ್ದು ಮನಿದ ನೋಡ್ಕೊಂಡ್ರೆ ಸಾಕಾಗೈತೆ. ಬೇಡ ಬೇಡವ ಈ ಓದೋ ಸುದ್ದಿನ ಬೇಡ. ಏಟು ಓದಿಗೆ ಬೇಕಾಟ್ ಓದೇನ ಮತ್ತು ಓದು ಮತ್ತು ಪ್ರೀತಿ ಗೀತಿ ಅಂತ ಬೀಳಿ ಮತ್ತು ಈಗ ನನ್ನ ಮಗನ ಬದುಕಿಸ್ಕೊಂಬರಕ್ಕೆ ಎಷ್ಟು ಕಷ್ಟಪಟ್ಟಿನಿ ನನಗೆ ಗೊತ್ತು. ಬೇಡ ಸುದ್ದಿನ ಬೇಡ. ನಾನು ಆದಷ್ಟು ಒಂದು ಚಲೋ ಹುಡುಗಿನ ನೋಡಿ ಮದುವೆ ಮಾಡಿಬಿಟ್ಟು ನಾನು ಗೆದ್ದು ಬಿಡ್ತೀನಿ ಅನ್ನಕತ್ತಿದ್ಲು. ಅಯ್ಯ ಈಡಗಿ ಆಸ್ತಿ ಐತಿ ಹುಡುಗ ಓದೇನ ಆಟ ಏಟ ಒಟ್ಟು ಓದೇನಿಲ್ಲ. ಮತ್ತು ನಿನ್ನ ಬೇರೆ 4ನೇ ಕಾಟ ಇಲ್ಲ 5ನೇ ಕಾಟ ಇಲ್ಲ ಬೇಕಾದಂಗೆ ಐತಿ. ಯಾಕೆ ಚಿಂತೆ ಮಾಡ್ತಾಳ ಏನವ ಅದೇ ತಿಳಿವಲ್ತು. ಕೊಡ್ತಾರೆ ಹೆಣ್ಣಿಗೇನು ಈಗ ಇಂಥ ಇಷ್ಟೆಲ್ಲ ಇದನ್ನ ಯಾಕೆ ಕೊಡಂಗಿಲ್ಲ ಅಂದಂಗೆ. ಈ ಹುಡುಗಿನ ಎಲ್ಲಿ ಬೇರೆ ಹಚ್ಬೇಕಂತ ಮಾಡಿ ಲಕ್ಷ್ಮಕ್ಕೆ. ಈಗ ಮತ್ತೆ ಎಕ್ಸಾಮ್ ಮುಗಿದ್ವಲ್ಲ ನಾವು ಓದ್ತೀನಿ ಅಂತ ಈಗ ಅಂತಾಳ. ಅವ್ರಪ್ಪ ನೋಡಿದ್ರೆ ಅಯ್ಯವ ಎಲ್ಲಿದ್ದು ಬಿಡತ್ತಾಗ ಮದುವೆ ಮಾಡಿಕೊಟ್ರಾತು. ನಿಮ್ಮ ಗಂಡ್ರು ನಿಮ್ಗೆ ಓದಿಸಿರ್ ನೋಡ್ರವ ನಾವು ಮದುವೆ ಮಾಡ್ಕೊಡೋದು ವಯಸ್ಸಿ ಸರಿ ಈಗ ಮಾಡಿಕೊಟ್ರೆ ಚಿಂತೆ ತಪ್ಪೈತೆ ನಮ್ಮದು ಮತ್ತೆ ಎಲ್ಲಿದಂತಂದು ಅವರಪ್ಪ ಬೇಯಕತ್ತಿದ್ದ ನಿನ್ನೆ. ಈಕೆ ನೋಡ್ರಿ ನಮ್ಮ ಮುಂದೇನಾದ್ರು ಹಚ್ತೀನಿ ಏನೋ ಹಾಕ್ತೀನಿ ಅಂತೇನೋ ಅನ್ನಕತ್ತಿದ್ಲು. ಇವ್ರು ಬೈದು ನಿನ್ನ ಹಾಕತ್ತಿತ್ತು ಒಟ್ಟು. ನಮ್ಮ ಮನೆಗೂ ಅಷ್ಟೇ ಇವ ನಮ್ಮದು ಹುಡುಗಿ ಓದ್ತೀನಿ ಅಂತಂದು ಇದು ಮಾಡಕತ್ತಿತ್ತೆ. ಅವರಪ್ಪನ ಹಿಂಗೆ ಇವ ನಮಗೆ ಮುಂದೆ ಓದ್ಸೋ ಶಕ್ತಿ ಇಲ್ಲ. ಈಗ ಓದಿದ್ದ ಸಾಕು ನೀನು ಓದಿದ್ದಕ್ಕೆ ಎಷ್ಟು ಸರಿ ಇದು ವರ ಇರ್ತನಲ್ಲ ಅವ್ರು ಮಾಡ್ತು. ಅದು ಮುಂದೆ ನಿಜಕ್ಕೆ ಓದ್ಬೇಕು. ನಮ್ಮ ಕೈಲಿ ಓದ್ಸೋಕ್ಕೂ ಆಗಿಲ್ಲ. ಮುಂದೆ ನೀವೇ ನಮಗೆ ದುಡ್ಡು ತಂದು ಹಾಕ್ತೀರ ನಾವು ಓದೋಕೇರಿ ನಿಮ್ಮ ಗಂಡ ಮನೆಗೆ ಹಂಗೆ ಹಿಂಗೆ ಒಟ ಹಚ್ಚಿದ್ದು ನಮ್ಮಪ್ಪನ ಇದು ಅವರಪ್ಪನು. ಮತ್ತೆ ಏನು ಮಾಡಿ ನಾನು ನಡ್ಬರ್ಕಿ ಅನ್ನಕ್ಕಿಲ್ಲ. ಹುಡುಗಿ ಓದೈತೆ ಓದ್ಲಿ ಬಿಡು ಅಂದ್ರೆ ಕೈಯಾಗ ರೊಕ್ಕಿಲ್ಲ ಲಕ್ಷ್ಮಕ್ಕ ಓದ್ಸಕ್ಕೆ. ಮತ್ತೆ ಈಗ ಮದುವೆ ಮಾಡೋಕೆ ಒಂದು ಟೇಟರ್ ಒಟ್ಟು ಅಂತಲ್ಲಿ ಇಟ್ಕೋಬೇಕು. ಮುಂದೆ ಒಂದು 2 ವರ್ಷ ಮನೆಯಾಗ ಇರೋಲ್ಲಕ್ಕ ಆಮೇಲೆ ಒಟ್ಟು ರೊಕ್ಕ ಹತ್ತಿಟ್ಕೊಂಡು ಹಿಂಗೆ ಒಂದು ಮಾಡಿ ಮದುವೆ ಮಾಡ್ಕೊಡ್ತನವ. ಬರ್ರಿ ಒಳ ಬರ್ರಿ. ನಮ್ಮ ಮಾತಾಕಿನ ಮಾತಾಡ್ಲಿಲ್ಲ ಅಂದ್ರೆ ಅಯ್ಯೋ ಅಡಿಬಿಟ್ಟಾರ ನಾನು ಮಾತಾಡ್ಲಾರ್ದಂಗೆ ಹೋದ್ರು. ನಿನ್ನ ಮಾತಾಡ್ತಾರ ನನ್ನ ಮನೆ ಇದು ನನಗೇನು ಬೆಲೆ ಇಲ್ಲ ಅಂತಂದು ಮತ್ತೆ ನಿನ್ನ ಮೇಲೆ ಅಂಗಳದ ಕಾಲು ಸೇತಿ ಇಡಕ್ಕೆ ಬಿಡಂಗಿಲ್ಲ. ಬರ್ರಿ ಹಂಗೆ ಅಲ್ಲಿ ಚಾ ಮಂಡಳ ಕೊಡ್ತೀನಿ ಬರ್ರಿ. ಮಂಡಳ ಮಾಡಿ ಏನ ಲಕ್ಷ್ಮಕ್ಕ ನೆನ್ನೆ ಚಾ ಬಿಸಿ ಚಾ ಮಂಡಳ ಮಸ್ತ್ ಇರುತ್ತೆ ನಡಿ. ಯವ್ವ ಲಕ್ಷ್ಮಕ್ಕ ಮನೆಯಲ್ಲಿಂದ ಬರೋಷ್ಟೊತ್ತಿಗೆ ಹೊತ್ತು ನಾವು ಮಾತಾಡ್ಕೊಂತ ಕುಂತೀವಿ. ಕತ್ಲಾಗಿದ್ದ ಗೊತ್ತಲ್ಲ ಬಿಡು. ಯವ್ವ ನಮ್ಮ ಮನೆಗೆ ಏಟ್ ನಮ್ಮ ಗಂಡ್ರ ಬೇಕು ಅಂತ ಮಕ್ಳು ಏಟ್ ಬೇಕು ಅಂತ ದೇವರೇ ಬಲ್ಲ. ಇನ್ನು ನನಗೆ ಮಕ್ಕಳಿಲ್ಲ ಪುಣ್ಯ. ಜಯಕ್ಕನ ಮಗಳಂತೂ ಹೆಂಗೂ ಅದಲ್ಲ ಮಾಡ್ತಾಳ. ಪ್ರೇಮಗೂ ಅದ ಬಿಡು ಮಗಳು ಬೇಕಾದಂಗೆ ಅಡಿಗೆ ಮಾಡತ್ತಾರ. ನನ್ನ ಗಂಡ ನನ್ನೇನಿಲ್ಲ ಈಗ ಓದ್ಕೂಲೆ ನನ್ನೇನಿಲ್ಲ ಅತ್ತಿ ಉಂಟು ಲಟ್ಸೇ ಬಿಡ್ತಾನೆ ಈಗ. ಅಯ್ಯ ಜಯಿ ಪ್ರೇಮಿ ಏನು ಇಷ್ಟೊತ್ನೀಗ ಬರ್ಲಿ ಊಟ ಮಾಡಿ ಬರ್ರಿ. ಇಲ್ಲಿ ಬಿಡ ಚೆನ್ನವಕ್ಕ ಹೊತ್ತಾಗೈತಿ ಬರ್ತೀವಿ. ಅಲ್ಲ ಕತ್ತಲಾಗ ಇಷ್ಟೊತ್ನಾಗ ಎಲ್ಲಿ ಹೋಗಿದ್ರಿ? ಹೊತ್ತಾತ ಊಟ ಮಾಡಿ ಹೊತ್ತಿ ಬಂದಿರಿ. ಬರ್ರಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಬರ್ರಿ. ವಾಯಿನ ಮನೆಯಾಗ ಅಡಿಗಿಲ್ಲ ಲಕ್ಷ್ಮಕ್ಕನ ಮನೆಗೆ ಹೋಗಿದ್ವಿ. ಆ ಹೊತ್ತಿಗಿದ್ದ ಗೊತ್ತಾಗಲಿಲ್ಲ. ಇವಾಗ ಕತ್ಲಾ ಬಿಟ್ಟೈತಿ. ಈ ಮನೆಗೆ ಗಂಡ್ರು ಮಕ್ಕಳು ಏಟ್ ಬೈಕೋತಾವ ಏನ ಮೊದಲು ಮನೆಗೂ ಮಕ್ಕ ತೋರಿಸ್ಬೇಕಿಲ್ಲ ಅಂದ್ರೆ ನಮ್ಗೆ ಒಳಗಲ್ಲನೇ ಇಲ್ಲ ನಮ್ಗೆ. ಹೌದಾ? ಅಯ್ಯ ಕತ್ಲಾತಲ್ಲ ಸ್ವಲ್ಪ ಜಲ್ದಿನ ಹೋಗ್ಬೇಕಿಲ್ಲ. ಬ್ಯಾಟ್ರಿ ಕೊಡ್ಲಾನ? ಇಲ್ಲ ಒಂಚೂರು ನಿಮ್ಮ ಮನೆ ಮುಂದೆ ಅದು ಕಂಬ ಯಾಕೆ ಲೈಟ್ ಇದ್ದಂಗಿಲ್ಲ. ಇಲ್ಲಾಂದ್ರೆ ಇಲ್ಲಿ ಬೆಳಕಿರ್ತಿತ್ತು. ಮುಂದೆ ಕೂದ್ರೆ ನೋಡು ಲೈಟ್ ಅದಾವು. ಇದ್ಯಾಕೆ ಕಂಬ ಲೈಟ್ ಹೋಗೈತೆ ನೋಡಿದ್ದು? ಹ್ಞೂ ಅದು ಏನು ನಿನ್ನೆ ಗಾಳಿ ಬಿಟ್ಟಿತ್ತಲ್ಲ ಮಳೆ ಗಾಳಿ ಅದಕ್ಕೇನಾರು ಹೋತ ಏನೋ ಗೊತ್ತಿಲ್ವ. ಎಂಥ ಚಂದ ಮನೆ ಮುಂದೆ ಎಷ್ಟು ಬೆಳಕು ಬರ್ತಿತ್ತು. ಕೇಬರಿಗೆ ಹೇಳ್ಬೇಕು ಲೈಟ್ ಹೋಗೈತೆ ಹಾಕಂತಂದು. ಅದಕ್ಕೆ ಕತ್ಲಾಗೈತಿ ಇಲ್ಲಿ. ಆ ಮುಂದೆಲ್ಲ ಚಲೋ ಅದ ಬಿಡು. ಕಂಬ ಯಾವ ಇದಾಗಿಲ್ಲ. ಈ ಮಳೆ ಎಂಥ ಗಾಳಿ ಬಿಟ್ಟೈತಿ. ಗಾಳಿಗೆ ಕಂಬಗಳು ಎಲ್ಲಿ ನಿಂದಿರ್ಬೇಕು ಹಂಗೆ ದಾಬ್ ಹೊತ್ಕೊಂಡ್ಬಿಡ್ತಾವ ಗಿಡಗಳು. ಇನ್ನು ಕಂಬಗಳು ಎಲ್ಲಿ ಉಳಿತಾವೆ ಅಂದಂಗೆ ಇವು ಪುಣ್ಯಕ್ಕೆ ಇದು ಏನಂತಲ್ಲ ಗಾಳಿ ಇದಕ್ಕೂ ಕರೆಂಟ್ ತೆಗಿತಾರ. ಚಲೋ ಗಾಳಿ ಬಚ್ಚವು. ಎಲ್ಲರೂ ಕರೆಂಟ್ ಹೊಡೋದು ಸೇದೆ ಎಲ್ಲರೂ ಅನ್ನಂಗೆ. ಊರ್ಲಿಂದ ಏನು ಯಾವಾಗ ಬಂದೆ? ಅಯ್ಯ ಬಂದ ಅಲ್ಲೇ ನಾನು ಈಗ ಒಂದು ಸನೇದ್ರ ಒಂದು 20-25 ದಿವಸನ ತಿಂಗಳ ಸನೇ ಕಾತ್ಬಿಡವ ನಾನು. ಹೌದಾ?
ಏನೇನು ಮಸ್ತ್ ಎಲ್ಲ ಮನೆ ವ್ಯವಹಾರ ಎಲ್ಲ ನೋಡ್ಕೊಂಡು ಹೋಗ್ತಾನ. ಈಗೇನು ಚಿಂತೆ ಇಲ್ಲ ಬಿಡು ನನಗೆ. ಇನ್ನೇನೋ ಒಂದು ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಬೇಕಾಟ. ಅಲ್ಲ ಚೆನ್ನಾಗ ನಿಮ್ಮ ತವ್ರ ಮನೆಗೆ ಯಾರು ಅಕಸ್ಮಾತ್ ನಿಮ್ಮ ಅಣ್ಣನ ಮಕ್ಕಳು ನಿಮ್ಮ ಯಾರ ಮಾವನ ಮಕ್ಕಳು ಹಿಂಗೆ ಯಾರು ಇರ್ತಾರಲ್ಲ, ಒಟ್ಟು ಮದುವೆ ಮಾಡ್ಬಿಟ್ಟಿದ್ದಾಗಿತ್ತು ಮನೆ ಮನೆಯಿಂದ ಆಗಿತ್ತಂದ್ರೆ ಒಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿತ್ತು ಹೊರಗಿನಕ್ಕಿಂತ. ಅಯ್ಯೋ ಮನೆಯೂ ನಾನೆಲ್ಲ ನೋಡಿದ್ನವ, ನೋಡ್ಲಾರ್ದಂಗೆ ಇರ್ತೀನಿ ಅಂಜೆ ಯಾಕೆ ಎಲ್ಲ ನೋಡಿ ಆಯ್ತು, ಪ್ರಯತ್ನ ಮಾಡಿ ಆಯ್ತು. ಅವಕ್ಕೆ ಕಂಡ್ರೆ ಇವಕ್ಕೆ ಇಷ್ಟ ಇಲ್ಲ, ಇವು ಈಟ್ ಇಷ್ಟಪಡೋದು ಅವು ಇಷ್ಟ ಇಲ್ಲ. ಯಾಕೆ ಹೊಂದಿಕಿನ ಆಗಲಿಲ್ಲ, ಅದಕ್ಕೆ ಹೊರಗೆ ನೋಡೋಣ ಅಂತ ಸುಮ್ಮನೆ ಅದೇ. ಅಲ್ಲ ಚೆನ್ನಾಗಕ್ಕ ಹೊರಗಂದ್ರೆ ನನಗೆ ಯಾಕೆ ಒಂದು ತಲೆ ಬಂತ, ಮತ್ತೆ ತಪ್ಪಿಕೋಬೇಡ. ನಿನಗೆ ಇಷ್ಟ ಇದ್ರೆ ಹ್ಞೂ ಅನ್ನ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಈ ವಿಚಾರ ನಮ್ಮ 4 ಮಾಡಿ ನಡುವೆ ಇರಲಿ. ಮತ್ತೆ ಬೇರೆ ಕಡೆ ಹೋಗೋದು ಬಿಡವಾ, ಮತ್ತೆ ಯಾಕೆ ಬೇಕು, ಮತ್ತೆ ನಾನು ಚಲೋ ನೋಡು ಒಂದು ಹೆಣ್ಣುಡುಗಿ ಜೀವನ ಅಲ್ಲ, ಅದಕ್ಕೆ ಕೇಳಕತ್ತೀನಿ. ಈಗ ನಿನ್ನ ಮಗ ಅಲ್ಲ ಪ್ರೀತಿ ಮಾಡ್ಯಾನ, ಅದು ಅಕ್ಕಿ ಗೊತ್ಬಿಡು. ಅಲ್ಲ ಈಗ ಲಕ್ಷ್ಮಕ್ಕನ ಮಗಳು ಮಸ್ತ್ ಚಂದ ಅದಾಳ, ಬೆಳೆದು ನಿಂತಾಳ, ಶಾಣೆಕದಾಳ, ಭಾಳ ಇಸ್ತದಾಳ. ನಿಮ್ಮದು ಕುಲ ಅವ್ರ ಕುಲನೂ ಒಂದು, ನಿಮಗೇನು ಆಸ್ತಿ ಕೊರಿ ಇಲ್ಲ. ಆಮೇಲೆ ನಿನ್ನ ಮನೆಗೆ ಬಂದರೆ ಆಕೆ ಬಾಳೆ ನಾನು ನೆಟ್ಟಗೆ, ನಿನ್ನ ಮಗನ ನೆಟ್ಟು ಮಾಡ್ತಾಳೆ, ಬಾಳೆನ ನೆಟ್ಟು ಮಾಡ್ಕೊಂಡು ಹೋಗ್ಕೊಳ್ವಾ. ಹಂಗೈತೆ ಹುಡುಗಿ, ಆಕಿನ ಮಾಡ್ಕೊಂಡ್ರೆ ಬೇಸಿರ್ತೈತಿ ಅಂತ ನನ್ನ ಮನಸ್ಸಿಗೆ ಬಂತು. ಅಲ್ಲ ನಿನ್ನ ಇಷ್ಟ, ಮತ್ತು ನಾನೇನು ಜೀವನ ಮಾಡಲ್ವಾ ಮತ್ತೆ. ಅಯ್ಯೋ ಹೌದಲ್ಲೇ ಪ್ರೇಮಿ, ಕರೆವು ನೋಡು ನನಗೆ ತಿಳಿಯಾಗ ಇದ್ದಿಲ್ಲ. ಅದೇನೋ ಅಂತಾರಲ್ಲ, ಅಂಗೈಯಾಗ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲ್ದಾಡಿದ್ರಂತ, ಹಂಗಾಗೈತೆ ನಾವು. ಅಯ್ಯೋ ದೇವ್ರೆ, ಹೌದು ನೋಡ ಚೆನ್ನವಕ್ಕ, ನಮ್ಮ ತೆಲಗು ಬಂದಿಲ್ಲ ನೋಡು. ಕರೆವ ಈಡು ಜೋಡು ಭಾಳ ಚಂದ ಆಕತಿ. ಇದ್ದೂರಾಗ ಅಂದ್ರೆ ಲಕ್ಷ್ಮಕ್ಕನು ಕುಣ್ಕೊಂತ ಹೋಗ್ತಾಳ, ಒಬ್ಬೇಕೆ ಮಗಳು ಇಲ್ಲೇ ಎದುರಿಗೆ ಕಣ್ಣೆದುರಿಗೆ ಕಾಣ್ತಾಳ ಮಗಳು ಅಂತಂದು ಮಗಳನ್ನ ಜಗ್ಜೀವದಾಳಕಿ. ಹ್ಞೂ ಅಂದ್ರು ಅನ್ಬೋದು. ಚೆನ್ನವಕ್ಕ ಒಂದು ಮಾತು ಕೇಳು, ಅದೇನ ಅಂತಾರಲ್ಲ ಎದ್ದೋಗ ಮತ್ತೆ ಬಿದ್ದೋಗ್ಲಿ ಅಂತಂದು ಕೇಳಂಗೆ ಕೇಳಿ ನೋಡೋಣ. ಅಲ್ಲ ನಾನೇನು ಕೇಳ್ತೀನಿ, ನನಗೂ ಭಾಳ ಇಷ್ಟ ಹುಡುಗಿ. ಆಕಿ ಗುಣ ನೋಡೀನಿ, ಆ ಹುಡುಗಿ ಶಾಣೆತನ ನೋಡೀನಿ, ನನಗೆಲ್ಲ ಗೊತ್ತಾ ಹುಡುಗಿ ಬಗ್ಗೆ, ನನಗೂ ಇಷ್ಟನೇ ಆಗೈತಿ. ಆದ್ರೆ ಲಕ್ಷ್ಮಕ್ಕ ಒಪ್ಪಕ್ಕಲ್ಲವ, ಯಾಕಂದ್ರೆ ನನ್ನ ಮಗನು ಈ ಹಿಂದೆ ಪ್ರೀತಿ ಮಾಡಿದ ಹುಡುಗಿ ಗೊತ್ತೈತಿ, ಮನ್ಯಾಗ ಅವ್ರ ಮನೆಗೆ ಗೊತ್ತೈತಿ. ಅಲ್ಲ ಹಿಂಗೆಲ್ಲ ಗೊತ್ತಿದ್ದು ನನ್ನ ಮಗಳನ್ನ ಕೇಳಕ್ಕೆ ಬಂದ ಓಡು ಅಂತಂದು ಏನಾರಂದ್ರೆ, ಅಲ್ಲ ಮಂಚೂರು ನನ್ನ ಮಗ ನಡಕ್ಕೆ ಕುಡಿದು ಚಟನೂ ಮಾಡಿದ್ನಲ್ಲ, ನಾನು ಹೋಗಿ ಅವ್ರ ಮುಂದೆ ಹಿಂಗಾಗೈತವ ಅಂತ ಹೇಳಿದ್ದೆ. ಈಗ ಕಂಡು ನನ್ನ ಮಗಳನ್ನ ಕೇಳ್ತಾವಲ್ಲ ಹೆಂಗಪ್ಪ ಅನ್ನ ಏನಾರು ಅಂದ್ಕೊಂಡ್ರ ಅಂತ. ಅಲ್ಲ ಚೆನ್ನಾಗ ಈಗ ನಿನ್ನ ಮಗ ಸುದ್ದಾಗೇನಿಲ್ಲ, ಎಲ್ಲ ಚಟ ಬಿಟ್ಟು ಮನೆ ಬಾಳೆ ಎಲ್ಲ ಚಂದಾಗಿ ಹೊಂಟೈತಿ, ನೋಡ್ಕೊಂಡು ಹೊಂಟಾನ. ಈಗ ಗೊತ್ತಾಗತ್ತೆ ಲಕ್ಷ್ಮಕ್ಕಗ, ಯಾಕೆ ಕೇಳು ಒಂದು ಮಾತು. ಅವ್ರನ್ನ ಮತ್ತು ಲಕ್ಷ್ಮಕ್ಕನ ಇಬ್ಬರನ್ನ ನಿಂದ್ರಿಸಿ ಒಂದು ಸಿಂಗಪ್ಪ ಅಂತ ಒಂದು ಮಾತು ಕೇಳು. ಒಂದು ವೇಳೆ ಹ್ಞೂ ಅಂದ್ರೆ ಚಲೋನ ಆಗುತ್ತಲ್ಲ. ಅಲ್ಲ ಈಗ ನಿನ್ನ ಮಗ ಇನ್ನೆಲ್ಲ ಬಿಟ್ಟನಲ್ಲ, ಮತ್ತು ಮೊದಲೇ ನಂಗೆ ಹೊಸ ಮನುಷ್ಯ ಆಗ್ಯಾನ ನೋಡು. ಅಲ್ಲ ನಿನ್ನ ಇಷ್ಟ ಬಾ, ಮತ್ತು ಜಲ್ಮೆಲ್ಲ ಕೇಳು. ಅಲ್ಲ ನನಗೆ ಭಾಳ ಖುಷಿಯಾಗಿ ಹೇಳಕತ್ತೀನಿ. ಆದ್ರೆ ಲಕ್ಷ್ಮಕ್ಕ ಗೌಡ್ರು ಒಪ್ಕೊಂಡ್ರು ಆ ಹುಡುಗಿ ಹೋಗ್ಬೇಕಲ್ಲ, ಮೊದಲ ಕಲ್ತದ್ದು ಕಣ್ಣಲ್ಲಿ ಈತ ಆಕಿ ಪ್ರೀತಿ ಮಾಡ್ತಂತ ಈಕೆ ಹಿಂದೆ ನನ್ನ ಮಗ ಕುಡ್ಕೊಳ್ದು ಅಡ್ಯಾಡಿದ್ದು ಇವೆಲ್ಲ ಆ ಹುಡುಗಿ ನೋಡಿರ್ತೈತಲ್ಲ, ಅದಕ್ಕೇನಾರ ಆ ಹುಡುಗಿ ಒಲ್ಲೆ ಅಂತ ಗಂಟು ಬಿದ್ರಿ ಮಾಡ್ಬೇಕು. ಅಯ್ಯ ಲಕ್ಷ್ಮಕ್ಕನ ಮಾತಾ ಹುಡುಗಿ ಇರಂಗಿಲ್ಲ. ಲಕ್ಷ್ಮಕ್ಕ ಒಂದು ಸಲ ಕೊಂಡು ನಿಂತಿಷ್ಟು ಚೋರಿಗೆ ಯಾಕೆ ಅಂತ ಕೇಳಿಲ್ಲ ಅಂದ್ರೆ ಗದಾಗ ನಡುತ್ತೈತಿ. ಅವ್ರ ಅವ್ವನ ಮಾತು ತೆಗೆದಾಕಲ್ಲ, ಅವ್ರ ಅಪ್ಪನ ಮಾತು ತೆಗೆದಾಕಂಗಿಲ್ಲ. ನೀ ಏನು ಚಿಂತೆ ಮಾಡಬೇಡ, ಅವ್ರ ಅಪ್ಪನ ಒಪ್ಪಿಸ್ ಚಕ್ಕಿಸ್ತಾ ಅಂತ ಅಂತೀರ. ಹಂಗಂದ್ರೆ ನಾಳೆ ಮುಂಜಾನೆ ಹೋಗಿ ಲಕ್ಷ್ಮಕ್ಕನ ಗೌಡ್ರನಾಗಿ ನಾನು ತಿಳ್ಕೊಂಡು ಬರ್ತೀನಿ. ಅಷ್ಟು ಮಾಡಿ ಮದುವೆ ನಮ್ಮನ್ನು ಮರಿಬೇಡವಾ, ಮತ್ತೆ ನಮಗೊಂದು ಚಲೋ ಸೀರೆ ಮತ್ತೆ ನೋಡು, ಮತ್ತು ನಾವು ದೇವಸ್ಥಾನ ಮಾಡ್ಸಿರ್ತೀವಿ 3 ಮಂದಿ. ದೇವ್ರೆ ನಾಳೆ ಏನಾರ ಹ್ಞೂ ಅಲ್ಲಿ ನಿಮ್ಮ ಬಾಯಿ ಸಕ್ರಿನ ಹಾಕ್ತೀನಿ, ನೀವು ಸೀರೆ ತರದಂಗೆ ಇರ್ತೀನಿ ಬರ್ತೀವಿ. ಚೆನ್ನಾಗ ಎಷ್ಟು ತಾತು ಗೊತ್ತಾನ, ಮತ್ತು ನಮ್ಮ ಮನ್ಯಾಗ ನಮ್ಮ ಮತ್ತು ಅದೇನೋ ಅಂತಾರಲ್ಲ, ಮತ್ತು ನಾಳೆಯಿಂದ ಹೊರಗೆ ಕಾಲಿಡ್ಸ್ಕೊಡಂಗಿಲ್ಲ, ಬರ್ತೀನಿ ತಗೋ. ಅಯ್ಯೋ ದೇವ್ರಿ ಎಂಥ ಚಲೋ ಸುದ್ದಿ ಹೇಳಿದ್ರು ಮೂರು ಸಂದಿನಾಗ. ಆ ಹುಡುಗಿನಾರ ನಮ್ಮ ಮನೆ ಬಂತಂದ್ರೆ ನಮ್ಮ ಮನೆಯೇ ಬೆಳಗ್ತೈತಿ. ನನ್ನ ಮಗನ ಸೀದಾ ದಾರಿಗೆ ತರ್ತಾಳೆ, ಹೆಂಗೆ ತರ್ಬೇಕಂದ್ರೆ ಹಂಗೆ ತರ್ತಾಳೆ. ನಮ್ಮ ಮನೇನ ಚಂದ ನೋಡ್ಕೊಂಡು ಹೋಗತ್ತವ, ಶಾಣೆ ಐತೆ ಹುಡುಗಿ ಆಗಲಿ. ನಾಳೆ ಹೋಗಿ ಕೇಳಿ ಬರ್ತೀನಿ.